ನಮ್ಮ ಪ್ರಣಾಳಿಕೆ ನೋಡಿ ಮೋದಿ ಹೆದರಿಕೊಂಡಿದ್ದಾರೆ ಅಂತ ಕ್ರಾಂತಿಕಾರಿ ಮ್ಯಾನಿಫೆಸ್ಟೋ ನಮ್ಮದು. ಇದು ರಾಹುಲ್ ಗಾಂಧಿ ಅವರ ಹೇಳಿಕೆ. ಮೋದಿ ಸಂಪತ್ತಿನ ಹೇಳಿಕೆಗೆ ರಾಹುಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ನೋಡಿ ಮೋದಿ ಹೆದರಿಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯ ಸಮ್ಮೇಳನದಲ್ಲಿ ರಾಹುಲ್ ಗಾಂಧಿ ಹೇಳಿರುವಂತ ಮಾತಿದು. ಮೋದಿ ನಮ್ಮ ಮ್ಯಾನಿಫೆಸ್ಟೋ ನೋಡಿ ಹೆದರಿಕೊಂಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಕ್ರಾಂತಿಕಾರಿ ಪ್ರಣಾಳಿಕೆ. ದಲಿತರು, ಒಬಿಸಿ, ಆದಿವಾಸಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲರಿಗೂ ಕೂಡ ಅನ್ಯಾಯ ಆಗಿದೆ. 90% ಭೀಕರ ಅನ್ಯಾಯ ಮಾಡಲಾಗ್ತಾ ಇದೆ. ಅವರಿಗೆ ನ್ಯಾಯ ಕೊಡಿಸೋದೆ ನಮ್ಮ ದೇಶ ಪ್ರೇಮ. ಇದು ರಾಹುಲ್ ಗಾಂಧಿ ಹೇಳಿರುವಂತ ಮಾತು. सबसे बड़ी कंपनियां हिंदुस्तान में, उनके मालिकों की लिस्ट निकालो। 16 लाख करोड़ रुपए, 16 लाख करोड़ रुपए उन ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. 200 में से 25 लोगों को नरेंद्र मोदी ने दिया है 16 लाख करोड़ रुपया। मतलब अगर आप 25 बार किसान कर्जा माफ करो, हिंदुस्तान का किसान का कर्जा 25 बार माफ करो, उतना पैसा नरेंद्र मोदी ने 25 लोगों को दिया है। 200 में से एक ओबीसी नहीं, एक दलित नहीं, एक आदिवासी नहीं। उनकी सीनियर मैनेजमेंट में एक दलित नहीं, एक आदिवासी नहीं, एक ओबीसी नहीं। तो जहां भी देखो, मीडिया में देखो, प्राइवेट अस्पतालों को देखो, बड़ी बड़ी कंपनियों को देखो, जुडिशियल सिस्टम को देखो, जहां भी देखो कोई है नहीं वहां पे। नहीं, ಇದು ರಾಹುಲ್ ಗಾಂಧಿ ಅವರ ಮಾತು. ಇನ್ನು ಸ್ಯಾಮ್ ಪಿತ್ರೋಡಾ ಒಂದು ಲೆಕ್ಕದಲ್ಲಿ ಇಷ್ಟೆಲ್ಲ ವಿವಾದ ಆದಮೇಲೆ ಸ್ಯಾಮ್ ಪಿತ್ರೋಡಾ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ನಮ್ಮ ಉದ್ದೇಶ ಅದಾಗಿರಲಿಲ್ಲ, ಸಾರ್ವಜನಿಕರಿಗೆ ಸಂಪತ್ತಿನ ಹಂಚಿಕೆ ಆಗಬೇಕು ಅಂತ ಹೇಳಿದ್ವಿ ನಾವು. ಈಗ ಸ್ಯಾಮ್ ಪಿತ್ರೋಡಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಬ್ಬರ ಆಸ್ತಿ ಕಿತ್ತು ಮತ್ತೊಬ್ಬರಿಗೆ ಕೊಡೋದಲ್ಲ, ಸಂಪತ್ತಿನ ಸಂಗ್ರಹ ತಡೆಯುವಂಥ ಉದ್ದೇಶ ಇದು. ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ. ಅಮೆರಿಕದ ನಿಯಮಗಳ ಬಗ್ಗೆ ನಾನು ಹೇಳಿದ್ದೆ. ಜನರ ಗಮನ ಬೇರೆಡೆ ಸೆಳೆಯುವಂಥ ನಿಟ್ಟಿನಲ್ಲಿ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಎಂದಿದ್ದಾರೆ ಸ್ಯಾಮ್ ಪಿತ್ರೋಡಾ.